ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಎಲ್ರಿಗೂ ಗುಡ್ ಆಫ್ಟರ್ನೂನ್. ಪ್ರತಿಯೊಬ್ಬರು ಬಯಾಲಜಿಗೆ ಸಂಬಂಧಪಟ್ಟ ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾ ಇದ್ರಿ. ಸೊ ಅದಕ್ಕಾಗಿ ನಾವು ಈ PDF ಮಾಡಿದ್ದೀವಿ. ಇದರಲ್ಲಿ 1 ಮಾರ್ಕ್ಸು ಬರ್ಬೋದು, 2 ಮಾರ್ಕ್ಸು ಬರ್ಬೋದು, 3 ಮಾರ್ಕ್ಸು ಬರ್ಬೋದು, ಪ್ಲಸ್ 4 ಮಾರ್ಕ್ಸು ಬರ್ಬೋದು. ಎಲ್ಲನೂ ಇದರಲ್ಲೇ ಇದೆ. ನಾನು ಕ್ವಶನ್ಸ್ ಓದ್ಕೊಂಡು ಹೋಗ್ತೀನಿ, ವಿತ್ ಆನ್ಸರ್ಸ್ ಇದೆ. ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಕೇಳ್ತಾ ಇರೋದಂದರೆ ಕಮೆಂಟಲ್ಲಿ ಆನ್ಸರ್ಸ್ ಅಂತ ಇದ್ದೀರಾ. ಸೊ ಆನ್ಸರ್ಸು ನಿಮಗೆ ಬರ್ಸಿರ್ತಾರೆ, ನಾವು ಕೊಡೋದು ಬೇರೆ ಆಗುತ್ತೆ ಅಂತ ನಾವು ಕೊಡ್ತಾಯಿಲ್ಲ ಆನ್ಸರ್. ಏನಂದರೆ ನಮ್ಮದೇ ಬೇರೆ ಕೊಟ್ಬಿಡ್ತೀವಿ. ನಿಮ್ಮ ಇಡೀ ವರ್ಷ ನಿಮ್ಮ ಸ್ಕೂಲಲ್ಲಿ ಒಂಥರ ಆನ್ಸರ್ ಬರ್ಸಿರ್ತಾರೆ. ಸೊ ಅದಕ್ಕಾಗಿ ನಾವು ಕೊಡ್ತಾಯಿಲ್ಲ ಆನ್ಸರ್, ಕ್ವಶನ್ ಅಷ್ಟೇ ಕೊಡ್ತಾಯಿದ್ವಿ. ಇದಕ್ಕೆ ವಿತ್ ಆನ್ಸರ್ ಕೊಡ್ತಾಯಿದ್ದೀನಿ. ಒಂದನೇ ಕ್ವಶನ್ ನೋಡೋಣ ಬನ್ನಿ. ಒಂದನೇದು, ಮಾನವರಲ್ಲಿ ಕಂಡುಬರುವ ವಿವಿಧ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳನ್ನು ಬರೆಯಿರಿ. ಉತ್ತರ ಇದೆ, ಉತ್ತರ ಕೆಳಗನೆ ಇದೆ. ಹಾರ್ಮೋನ್ಗಳ ಹೆಸರು, ಗ್ರಂಥಿ ಹೆಸರು, ಕಂಡುಬರುವ ಭಾಗ, ಕಾರ್ಯಗಳು ಕ್ಲೀನಾಗಿ ಎಲ್ಲ ಕೊಟ್ಟೈತೆ, ಅದು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಕ್ವಶನ್, ಸಸ್ಯಗಳಲ್ಲಿ ವಿವಿಧ ಅನುವರ್ತನ ಚಲನೆಗಳನ್ನು ವಿವರಿಸಿ. ದ್ವಿತೀಯ ಅನುವರ್ತನೆ ಅಂದರೆ ಸಸ್ಯಗಳು ಬೆಳಕಿನ ಕಡೆಗೆ ತೋರುವ ಒಂದು ಪ್ರತಿಕ್ರಿಯೆ. ಜಲಾನುವರ್ತನೆ ಅಂದರೆ ಸಸ್ಯಗಳು ನೀರಿನೆಡೆಗೆ ತೋರುವ ಒಂದು ಪ್ರತಿಕ್ರಿಯೆ. ಕರೆಕ್ಟಾಗಿದೆ ಆನ್ಸರ್ಗಳು, ಈಸಿಯಾಗಿದೆ, ಅದು ನೋಡ್ಕೊಳ್ಳಿ ನೀವು. ವಿಡಿಯೋ ಹೆವಿ ಲೆಂತಿ ಆಗುತ್ತೆ, ಸೊ ಅದಕ್ಕೋಸ್ಕರ ನಾನು ಬರೀ ಕ್ವಶನ್ಸ್ ಹೇಳ್ತಾ ಇದ್ದೀನಿ, ಆನ್ಸರ್ಗಳು ನೋಡ್ಕೊಳ್ಳಿ ನೀವು. ಮೂರನೇ ಕ್ವಶನ್, ಸಸ್ಯದ ವಿವಿಧ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು. ನಾಲ್ಕನೇದು, ಮಾನವನ ಮೆದುಳಿನ ಮುಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳಿನ ಕಾರ್ಯಗಳನ್ನು ತಿಳಿಸಿ. ನೆಕ್ಸ್ಟ್ ಐದನೇ ಕ್ವಶನ್, ಪರಾವರ್ತಿತ ಚಾಪ ಎಂದರೇನು? ಇದರ ಅನುಕ್ರಮಣಿ ಮಾರ್ಗವನ್ನು ಬರೆಯಿರಿ. ನೋಡಿ, ಇದು 5 ಘಟಕಗಳು ಹೊಂದಿದೆ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 6ನೇ ಕ್ವಶನ್, ಪಾಲುದಾರರು ಅರಣ್ಯಗಳಿಂದ ತಮ್ಮ ಯಾವ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಾರೆ ತಿಳಿಸಿ. ಅಥವಾ ಅರಣ್ಯಗಳ ಸುತ್ತಮುತ್ತ ಇರುವ ಜನರು ಅರಣ್ಯ ಸಂರಕ್ಷಣೆಯ ಪಾಲುದಾರರು. ಈ ಹೇಳಿಕೆಯನ್ನು ಸಮರ್ಥಿಸಿ. ಅಥವಾ ಒಬ್ಬ ವ್ಯಕ್ತಿಯು ಅರಣ್ಯದ ಸಮೀಪದಲ್ಲಿ ವಾಸಿಸುತ್ತಿದ್ದಾನೆ, ಆತನು ತನ್ನ ನಿತ್ಯ ಜೀವನೋಪಾಯಕ್ಕಾಗಿ ಅರಣ್ಯಗಳಿಂದ ಪಡೆಯಬಹುದಾದ 4 ಉತ್ಪನ್ನಗಳನ್ನು ತಿಳಿಸಿ. ಇದು ಯಾವ ರೀತಿಯಾದರೂ ಕೇಳ್ಬೋದು ಕ್ವಶನ್ನು. ಇಷ್ಟಕ್ಕೂ ಆನ್ಸರು ಇದು ಒಂದೇ ಆನ್ಸರು. ಯಾವ ರೀತಿಯಾದರೂ ಕೇಳ್ಬೋದು, 4 ರೀತಿಯಲ್ಲಿ ಅವರು ಕ್ವಶನ್ನ. ನೆಕ್ಸ್ಟ್ 7ನೇದು, ಓಝೋನ್ ಅಂದರೆ O3 ಇದರ ಪದರ ಹೇಗೆ ರಚನೆಯಾಗುತ್ತದೆ? ಆನ್ಸರ್ಸ್ ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. 8ನೇ ಕ್ವಶನ್, ಜೀವವೈವಿಧ್ಯತೆಯ ಸೂಕ್ಷ್ಮತಾಣ ಎಂದು ಯಾವುದನ್ನು ಕರೆಯಲಾಗುತ್ತದೆ ಮತ್ತು ಏಕೆ? 9ನೇ ಕ್ವಶನ್, ಮಳೆ ನೀರಿನ ಕೊಯ್ಲು ಎಂದರೇನು? ಮಳೆ ನೀರಿನ ಕೊಯ್ಲಿನ ಉಪಯೋಗಗಳನ್ನು ತಿಳಿಸಿ. ನೆಕ್ಸ್ಟ್ 10ನೇ ಕ್ವಶನ್, ಅಣೆಕಟ್ಟುಗಳ ನಿರ್ಮಾಣದ ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವುವು? ಫಸ್ಟಲ್ಲಿ ಅನುಕೂಲಗಳಿದೆ, ಆಮೇಲೆ ಅನಾನುಕೂಲಗಳಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 11ನೇ ಕ್ವಶನ್, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳನ್ನು ಹೆಸರಿಸಿ, ಅವುಗಳ ಕಾರ್ಯಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ 13ನೇದು, ಸಂತಾನೋತ್ಪತ್ತಿ ನಿಯಂತ್ರಣ ಮಾಡುವ ವಿಧಾನಗಳನ್ನು ಬರೆಯಿರಿ. ನೆಕ್ಸ್ಟ್ 14ನೇದು, ಮಾನವರಲ್ಲಿ ಗಂಡು ಮತ್ತು ಹೆಣ್ಣು ಪೋಷಕರ ಸಮಾನ ಅನುವಂಶೀಯ ಕೊಡುಗೆಗಳನ್ನು ವಿವರಿಸಿ. ನೆಕ್ಸ್ಟ್ 15ನೇದು, ಪ್ಲಾಸೆಂಟಾದ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ. ಪ್ಲಾಸೆಂಟಾ ಅಂದರೆ ಜರಾಯು. ನೆಕ್ಸ್ಟ್ 16ನೇ ಕ್ವಶನ್, ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ? 17ನೇದು, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ವಿಧಾನಗಳಾವುವು? ಅಥವಾ ಹಿಂಗೂ ಕೇಳ್ಬೋದು, ಸಸ್ಯಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸಲ್ಪಡುವ ವಿಧಾನಗಳು. ನೆಕ್ಸ್ಟ್ ಕ್ವಶನ್, ರಕ್ತದ ಪ್ರಮುಖ ಘಟಕಗಳು ಮತ್ತು ಅವುಗಳ ಕಾರ್ಯಗಳನ್ನು ಬರೆಯಿರಿ. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳು, ಪ್ಲಾಸ್ಮಾ, ದುಗ್ಧರಸ ಇವೆಲ್ಲ ಬರೀಬೇಕು. ನೆಕ್ಸ್ಟ್ 19ನೇ ಕ್ವಶನ್, ಪಳೆಯುಳಿಕೆಗಳು ಎಂದರೇನು? ಅವುಗಳ ಜೀವ ವಿಕಾಸ ಪ್ರಕ್ರಿಯೆ ಕುರಿತು ಏನನ್ನು ತಿಳಿಸುತ್ತವೆ?
ನೆಕ್ಸ್ಟ್ ಕ್ವಶನ್ 20 ಕ್ವಶನ್ ಇದು. ಕಾಡು ಎಲೆಕೋಶಿನ ವಿಕಾಸವನ್ನು ತಿಳಿಸಿ. ನೆಕ್ಸ್ಟ್ 21ನೇದು ಅನುವಂಶೀಯ ದಿಕ್ಸೂಚಿ ಎಂದರೇನು. ಆನ್ಸರ್ ಸ್ಕ್ರೋಲ್ ಡೌನ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಮೋಸ್ಟ್ ಆಫ್ ಜನ ಇಂಗ್ಲೀಷ್ ಮೀಡಿಯಮಲ್ಲಿ ಕೇಳ್ತಾ ಇದ್ದೀರಾ, ಸೊ ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ನಿಮ್ಮ ಗೂಗಲ್ ಟ್ರಾನ್ಸ್ಲೇಟಿಂದ. ಸಾಧ್ಯವಾದರೆ ಮಾಡ್ಕೊಳ್ಳಿ. ನೀವು ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾವು ಒಂದು ಲ್ಯಾಂಗ್ವೇಜಲ್ಲೇ ಮಾಡ್ತಾಯಿರೋದು, ಆದರೆ ಅದು ಬಿಡ್ತೀನಿ ನಾನು, ನೀವೇ ಮಾಡ್ಕೋಬೋದು ಈಸಿಯಾಗಿ ಗೂಗಲ್ ಟ್ರಾನ್ಸ್ಲೇಟ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 22ನೇ ಕ್ವಶನು. ಗಳಿಸಿದ ಗುಣಗಳು ಮತ್ತು ಅನುವಂಶೀಯ ಗುಣಗಳಿರುವ ವ್ಯತ್ಯಾಸಗಳನ್ನು ಉದಾಹರಣೆ ಸಹಿತ ತಿಳಿಸಿ. ನೆಕ್ಸ್ಟು ಪ್ರಭೇದೀಕರಣ ಎಂದರೇನು. ನೆಕ್ಸ್ಟ್ 24ನೇದು ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಎಂದರೇನು, ಉದಾಹರಣೆಗಳನ್ನು ಕೊಡಿ. ನೋಡಿ ಚಾರ್ಟ್ ನೆನಪಿಟ್ಕೊಳ್ಳಿ ವ್ಯತ್ಯಾಸನ. ನೆಕ್ಸ್ಟ್ ಸಮರೂಪಿ ಮತ್ತು ಸಮವೃತ್ತಿ ಅಂದರೆ ರಚನಾರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. ಇಲ್ಲಿ ನೋಡಿ, ಇಲ್ಲಿ ವ್ಯತ್ಯಾಸದ ರೂಪದಲ್ಲಿ ಕೊಟ್ಟವ್ರೆ, ಹಿಂಗೆ ಬೇಕಾದ್ರೂ ಅದು ಇದು ಮಾಡ್ಕೋಬೋದು ನೀವು. ಸೊ ಧನ್ಯವಾದಗಳು ನೋಡಿದ್ದಕ್ಕಾಗಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾಳೆ ಪೂರ್ತಿ ದಿನ ಸೈನ್ಸ್ಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಡಿಯೋನೂ ಅಪ್ಲೋಡ್ ಮಾಡ್ತಾ ಹೋಗ್ತಾಯಿದ್ದೀವಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಬಾಯ್.